ಮಾಡ್ಕೊಳ್ಳಿ. ನಾವು ಸತ್ತ ಮೇಲೆ ವಿ ಹ್ಯಾವ್ 3 ಚಾಯ್ಸಸ್. ಓಕೆ, ಈ 3 ಚಾಯ್ಸಸ್ ಅಂತ ಯಾವುದು ಅಂತ ಹೇಳ್ತೀನಿ. ಫಸ್ಟ್ ಒನ್ ಬಂದು ಸ್ವರ್ಗ, ಹೆವನ್. ಯಾಕೆ? ನಾವು ನಮ್ಮ ಪಾಠಗಳನ್ನ ಈ ಪ್ರಪಂಚದಲ್ಲಿ ಕಲ್ತಿರಬೇಕು, ಈ ಒಂದು ಪ್ರಕೃತಿಗೆ ಎಷ್ಟಾಗುತ್ತೋ ಅಷ್ಟು ಒಳ್ಳೇದು ಮಾಡಿರಬೇಕು. ವಿ ವಿಲ್ ಗೋ ಟು ಸ್ವರ್ಗ, ಹೆವನ್. ಆಪ್ಷನ್ 2 ಯಾವುದು ಅಂತ ಹೇಳಿದ್ರೆ ನರ್ಕಕ್ಕೆ ಯಾಕೆ ಹೋಗ್ತಾರೆ ಅಂತ ಹೇಳಿದ್ರೆ ಪಾಠ ಕಲ್ತಿಲ್ಲ, ಎಲ್ಲದರಲ್ಲೂ ಎಕ್ಸ್ಪ್ಲಾಯ್ಟೇಷನ್ನು, ಬಿಸ್ನೆಸ್ಸಲ್ಲೂ ಎಕ್ಸ್ಪ್ಲಾಯ್ಟೇಷನ್ನು, ನೇಚರ್ನ ಎಕ್ಸ್ಪ್ಲಾಯ್ಟೇಷನ್ನು, ಜನರಿಗೂ ತೊಂದರೆ, ಪ್ರಾಣಿಗೂ ತೊಂದರೆ, ಎಲ್ಲದಕ್ಕೂ ತೊಂದರೆ ಮಾಡಿ 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 ಆ ಒಂದು ಕೆಟ್ಟ ರೀತಿಯಿಂದ ಸಾಯ್ತಾರಲ್ಲ, ಅವರು ಹೋಗೋದು ನರಕಕ್ಕೆ ಹೋದ್ಮೇಲೆ ಅಲ್ಲಿ ಅಟೆಂಡೆನ್ಸು, ಪನಿಷ್ಮೆಂಟು, ಕಾರ್ಮಿಕ ಎಲ್ಲ ಲಿಸ್ಟ್ ಇರುತ್ತೆ, ಅದನ್ನೆಲ್ಲ ಕೇಳ್ತಾರೆ. ಐ ಮೀನ್ ಸೈಂಟಿಫಿಕ್ಕು, ರಿಲಿಜಿಯಸ್ಸು ಏನೇ ನೋಡ್ಕೊಳ್ಳುವ ದೇರ್ ಈಸ್ ಸಮಥಿಂಗ್ ಅಥೆಂಟಿಸಿಟಿ. ಅದು ಇನ್ನೂ ನಮಗೆ ಏನು ಅಂತ ಅದ್ರ ಬಗ್ಗೆ ಜಾಸ್ತಿ ಗೊತ್ತಿಲ್ಲದೋದ್ರು, ಬಟ್ ಏನೋ ಒಂದು ಇರುತ್ತೆ, ದಟ್ ಈಸ್ ಕಾಲ್ಡ್ ನರಕ. ಮೂರನೇದಿದೆ, ಅದೇನು ಅಂತ ಹೇಳಿದ್ರೆ ನಾವು ಒಳ್ಳೆಯವರಾಗಿರ್ತೀವಿ, ತೊಂದರೆ ಇಲ್ಲ, ಆದರೆ ಪಾಠಗಳು ಕಲ್ತಿರಲ್ಲ. ಯಾಕಂದರೆ ದೇವ್ರು ನಮ್ಮನ್ನ ಈ ಪ್ರಪಂಚಕ್ಕೆ ಕಳಿಸಿರೋದು ಪಾಠ ಕಲೀರಿ, ಲೈಫ್ ಬಗ್ಗೆ ಪಾಠ ಕಲೀರಿ, ಎಲ್ಲದ್ರ ಬಗ್ಗೆ ನೀವು ಪಾಠ ಕಲಿತು ನನ್ನ ಒಂದು ಕ್ರಿಯೇಷನಿಗೆ ಒಳ್ಳೆಯದು ಕೊಟ್ಟು ನೀವು ಜನರಿಗೆ ಹೆಲ್ಪ್ ಮಾಡಿ ಎಲ್ಲ ಮುಗಿಸ್ಕೊಂಡು ಮೋಕ್ಷ ಅಂತ ಪಡ್ಕೊಂಡು ಬನ್ನಿ ಅಂತ ಕಳಿಸಿರೋದ್ರಿಂದ ಅದು ಯಾವುದು ನಾವು ಮಾಡಿರಲ್ಲ. ನಿಮ್ಮದು ಇನ್ನೂ ಆಗಿಲ್ಲ ಕೆಲಸ, ನೀವು ವಾಪಸ್ ಹೋಗಿ ನಿಮ್ಮ ಪ್ರಪಂಚದಲ್ಲಿ ನೀವು ಪುನಃ ಬದುಕಿ ಅಂತ ಕಳಿಸ್ತಾರೆ. ನಾವು ಪುನಃ